Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ನನಗಂತೂ ಲೈಕ್ ತುಂಬ ದಿವಸದಿಂದ ರಿಸರ್ಚ್ ಮಾಡಿ ಇದ್ರ ಮೇಲೆ ಲೈಕ್ ನಾನು ಕೂಡ ನೋಡಿ ಹೌದಲ್ಲ, ಕರೆಕ್ಟ್ ಅಲ್ಲ, ಇದು ಸೋ ಟ್ರೂ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಮಾಡ್ತಿರೋವಂಥ ವಿಡಿಯೋ ಇವತ್ತು. ಎಸ್, ಸೊ ಅಫ್ಕೋರ್ಸ್ ನಾನಿವತ್ತು ಮಾಡ್ತಿರೋ ವಿಡಿಯೋ ಯೂಟ್ಯೂಬ್ ಮೇಲೇ ನಾನು ಮಾಡ್ತಿರೋದು ವಿಡಿಯೋ. ಸೊ ಯೂಶ್ವಲಿ ನಾನು ಏನು ಮಾಡ್ತಿದ್ದೆ, ಸ್ಟಾರ್ಟಿಂಗಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತಲೂ ಹೇಳ್ತಿದ್ದಲ್ಲ. ಸೊ ಈ ವಿಡಿಯೋ ಡಿಫ್ರೆಂಟ್ ಆಗಿರುತ್ತೆ. ಸೊ ಮುಂದೆ ಹೇಳ್ತೀನಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ಇವಾಗ ಥರ ಮಾಡ್ದಿರೋ ವಿಡಿಯೋ ನಾವು ಶುರು ಮಾಡೋಣ ಬನ್ನಿ. ಯೂಶ್ವಲಿ ಏನು ಅಂದ್ಕೊಂಡಿರ್ತಾರೆ ಜನಗಳು ಅಂತಂದರೆ, ಬಿಡಪ್ಪ ಇವರೇನು ಯೂಟ್ಯೂಬ್ ಮಾಡ್ತಾರೆ, ಏನು ಯೂಟ್ಯೂಬ್ ಮಾಡ್ತಾರೆ, ಯೂಟ್ಯೂಬ್ ಮಾಡೋದೇ ಒಂದು ದೊಡ್ಡ ವಿಷಯನ, ಒಂದು ವಿಡಿಯೋ ಮಾಡಾಕ್ಬಿಟ್ರೆ ಅಷ್ಟೇ ಆಗೋಯ್ತು, ಏನೂ ಇಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಕಷ್ಟ ಇದೆ. ನಾವೊಂದು 1000 ಸಬ್ಸ್ಕ್ರೈಬರ್ಸ್ ತೊಗೊಳೋದಕ್ಕೆ ಆ್ಯಂಡ್ 4 hours ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೇ ತುಂಬ ದಿನ ತೊಗೊಳುತ್ತೆ. ನಮ್ಗೆ ಯಾವತ್ತೂ ನೈಟಲ್ಲಿ ಹಿಂಗೆ ಆಗ್ಬಿಡೋದಿಲ್ಲ. ಸೊ ನಮ್ಮ ಹಾರ್ಡ್ ವರ್ಕು, ನಮ್ಮ ಡೆಡಿಕೇಶನು ಇದೆಲ್ಲ 100% ಬೇಕಾಗುತ್ತೆ. ಇಟ್ಸ್ ನಾಟ್ ಎ ಈಸಿ ಜಾಬ್ ಅಟ್ ಆಲ್. ಸೊ ಯೂಟ್ಯೂಬ್ನ ಮಾಡೋದು ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ. ಸೊ ಹೆಂಗೆ ಬಾಯಿ ಹೋಗುತ್ತೋ ಹಾಗೆ ದಯವಿಟ್ಟು ಮಾತಾಡೋದಕ್ಕೆ ಹೋಗ್ಬೇಡಿ. ಇದು ಒಂಥರ ಕಷ್ಟವಾದ ಕೆಲಸ, ನಿಜವಾಗ್ಲೂ ಹೇಳ್ತೀನಿ. ತುಂಬ ಅಂದರೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಅವ್ರಿಗವ್ರಿಗೆ ಅನುಭವ ಆದನೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ತುಂಬಾ ಕಷ್ಟ ಇದೆ. ಆ್ಯಂಡ್ ನಾನು ಹೀಗೆ ಸುಮ್ಮನೆ YT ಸ್ಟುಡಿಯೋ ಅಂತ ಆಬ್ವಿಯಸ್ಲಿ ನಾವೆಲ್ಲ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿರ್ತೀವಿ ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿಲ್ಲ ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ YT ಸ್ಟುಡಿಯೋ ಏನು ಅಂತ. ಸೊ ಅದು YT ಸ್ಟುಡಿಯೋ ಆಬ್ವಿಯಸ್ಲಿ ನಮಗೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಅದೇನು ಅಂತ. ಸೊ ಗೊತ್ತಿಲ್ಲದೆ ಇರೋರಿಗೆ YT ಸ್ಟುಡಿಯೋ ಅಂತಂದರೆ ಅದು ಬಂದು ಒಂಥರ ಡ್ಯಾಶ್ ಬೋರ್ಡ್ ಥರ ಇರುತ್ತೆ. ನಮ್ಮ ಪ್ರೊಫೈಲೇ ಹೇಗೆ ಓಡ್ತಿದೆ, ಹೇಗೆ ರನ್ ಆಗ್ತಿದೆ, ಕಂಟೆಂಟ್ ಹೇಗೆ, ಆಡಿಯನ್ಸ್ ಹೆಂಗೆ, ಸೊ ಇದನ್ನೆಲ್ಲನೂ ಒಂಥರ ಬೇಸಿಕ್ಕಾಗಿ ರಫಾಗಿ ಡ್ಯಾಶ್ ಬೋರ್ಡ್ ಥರ ಇರುತ್ತೆ. ಹೇಗೆ ನಡೀತಿದೆ ನಮ್ಮ ವೀಡಿಯೋಸು, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವಾಚ್ ಅವರೆಲ್ಲ ಎಷ್ಟಾಗಿದೆ ಅಂತ ತಿಳ್ಕೊಳ್ಳೋದು ಒಂದು ಬೇಸಿಕ್ ಪ್ರೊಫೈಲ್ ಥರ ಇರುತ್ತೆ ನಮಗೆ ಡ್ಯಾಶ್ ಬೋರ್ಡು, ಸರಿನಾ? ಸೊ ಅಲ್ಲಿ ನಾನು ಸುಮ್ಮನೆ ಹೀಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನೋಡ್ತಿದ್ದೆ ಅನಾಲಿಟಿಕ್ಸಲ್ಲಿ ಏನಿದು ಹೊಸದಾಗಿ ಯೂಶ್ವಲಿ ನನಗೆ ಅಪ್ಗ್ರೇಡ್ ಆಗ್ತಾ ಅಪ್ಡೇಟ್ ಮಾಡ್ತಾ ಅದೆಲ್ಲ ನನಗೆ ಇವಾಗ ನಾನು ತಿಳ್ಕೊಂಡು ಮಾಡ್ತಿರುವಂಥದ್ದು. ಸೊ ನಾನು ಯಾರ ಹತ್ರನೂ ಏನೂ ಕಲಿತಿಲ್ಲ. ಸೊ ಸ್ವಂತವಾಗಿ ನನಗೇನಾದರೂ ಡೌಟ್ಸ್ ಬಂದೆ ನಾನೇ ಖುದ್ದಾಗಿ ಯೂಟ್ಯೂಬ್ಗೆ ಹೋಗಿ ನೋಡಿ ಕಲಿತು ಮಾಡ್ತಿರುವಂಥದ್ದು. ಫ್ರಮ್ ತಮ್ಲೈನ್ನ ಹಿಡಿದು ನನಗೆ ಯಾರೂ ಹೇಳ್ಕೊಡ್ತಿಲ್ಲ. ಮಾಡೋದು ಹೇಗೆ, ಯೂಟ್ಯೂಬ್ ಮಾಡೋದು ಹೇಗೆ, ತಮ್ಲೈನ್ ಮಾಡೋದು ಹೇಗೆ, ಅದು ಎಡಿಟ್ ಮಾಡೋದು ಹೇಗೆ, ಯಾರೂ ನನಗೆ ಹೇಳ್ಕೊಡ್ತಿಲ್ಲ. ನನಗೆ ಏನಾದರೂ ಡೌಟ್ಸ್ ಬಂದರೆ ನಾನೇ ಖುದ್ದಾಗಿ ಯೂಟ್ಯೂಬ್ಗೆ ಹೋಗಿ ವಿಡಿಯೋನ ಸರ್ಚ್ ಮಾಡಿ ಕಲಿತು ಮಾಡ್ತಿರುವಂಥದ್ದು. ಟಿಲ್ ಪ್ರೆಸೆಂಟ್ ನನ್ನ ಓನ್ ಎಫರ್ಟೇ ಇರೋದು. ಯಾರು ನನಗೆ ಹೆಲ್ಪಿಂಗ್ ಆ್ಯಂಡ್ ಯಾರೂ ಇಲ್ಲ. ಸೊ ಹೀಗೆ ನಾನು ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಆಬ್ವಿಯಸ್ಲಿ ನಾನು ಇಲ್ಲಿ ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಹಾಕ್ತೀನಿ. ಸೊ ನೀವು ನೋಡ್ಬೋದು ಏನು ಅದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಕಂಟೆಂಟ್ ಪಕ್ಕದಲ್ಲಿ ಆಡಿಯನ್ಸ್ ಅಂತ ಇರುತ್ತೆ. ಸೊ ರಿಸರ್ಚ್ ಓವರ್ವ್ಯೂ, ಕಂಟೆಂಟ್, ಆಡಿಯನ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನಾನು ಸರ್ಚ್ ಪ್ರೊಫೈಲಲ್ಲಿ ಹೋಗಿ ನೋಡಿದಾಗ ನಮಗೆ ಎಷ್ಟು ಜನ ಮೇಲ್ ಫೀಮೇಲ್ ಎಷ್ಟು ಜನ ನೋಡ್ತಿದ್ದಾರೆ ಗೊತ್ತಾಗುತ್ತೆ. ಆ್ಯಂಡ್ ಯಾವ ದೇಶದಲ್ಲಿ ಎಷ್ಟು ಜನ, ಇಂಡಿಯಾ, ಜಪಾನು, ಜರ್ಮನಿ, ಸೊ ಈ ಥರ ಬೇರೆ ಬೇರೆ ದೇಶದಲ್ಲಿ ಎಷ್ಟು ಜನ ನೋಡ್ತಿದ್ರು ಅಂತ ಪರ್ಸೆಂಟೇಜ್ ತೋರಿಸುತ್ತೆ. ಆ್ಯಂಡ್ ಇನ್ನು ನಂಗೆ ವಾಚ್ ಓವರ್ ತೋರಿಸ್ತಿಲ್ಲ, ಯಾವ್ಯಾವ ವಾಚ್ ಟೈಮಿಂಗ್ಸ್ಗೆ, ಯಾವ ಟೈಮಿಂಗ್ಸ್ಗೆ ಎಷ್ಟು ಜನ ನಮ್ಮ ಪ್ರೊಫೈಲ್ ನೋಡ್ತಿದ್ದಾರೆ ಅಂತ ನನಗೆ ಅದು ನನಗಿನ್ನ ಆ್ಯಕ್ಟಿವೇಟ್ ಆಗಿಲ್ಲ. ಆ್ಯಂಡ್ ಅದಾದಮೇಲೆ ಬೇರೆ ಬೇರೆ ಸೆಕ್ಟರ್ಸ್ ತೋರಿಸ್ತಾ ಹೋಗುತ್ತೆ. ಹುಡುಗಿರು ಎಷ್ಟು ಜನ ನೋಡ್ತಿದ್ದಾರೆ, ಹುಡುಗರು ಎಷ್ಟು ಜನ ನೋಡ್ತಿದ್ದಾರೆ, ಈ ಥರ ಬೇಸಿಕ್ಕಾಗಿ ತೋರಿಸುತ್ತೆ, ಓಕೆನಾ? ಆಮೇಲೆ ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಆಗಿರೋ ಎಷ್ಟು ಜನ ನಮ್ಮ ವೀಡಿಯೋಸ್ನ ನೋಡ್ತಿದ್ದಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಇರೋರು ನನ್ನ ವೀಡಿಯೋಸ್ನ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದು ಅದೊಂದು ಗೊತ್ತಾಗುತ್ತೆ. ಸೊ ಐ ವಾಸ್ ಲಿಟ್ರಲಿ ಶಾಕ್ಡ್ ಅದು ನೋಡಿದಾಗ. ನನಗೆ ಫಾಲೋವರ್ಸು ಪ್ರಾಬಬ್ಲಿ 768 ಏನೋ ಇದ್ದಾರೆ. ಯಾಸ್, ಕರೆಕ್ಟ್, 768 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ನಾನು ರೇಷಿಯೋ ನೋಡ್ತಾ ಹೋದರೆ ಬರೀ 20% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ವಿಡಿಯೋಸ್ ನೋಡ್ತಿರೋದು. ಇನ್ನು 70% ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವಿಡಿಯೋಸ್ನ ನೋಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಐ ವಾಸ್ ಲೈಕ್, ಓ ಮೈ ಗಾಡ್, ನಿಜವಾಗ್ಲೂ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿಬಿಟ್ರೆ ಎಷ್ಟು 70% ಇದ್ದಾರೆ. ಸೊ ಪರ್ಸೆಂಟೇಜ್ ವೈಸ್ ತೋರಿಸಿದೆ ಅಲ್ಲಿ.
ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮ್ಮ ಚಾನಲ್ಗೆ, ಸೊ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಾವು ಬೆಳಿತೀವಿ, ಗ್ರೋತ್ ಇರುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ. ವೈ ನಾಟ್ ಈ ಮುಖಾಂತರ ನಿಮ್ಮ ಹತ್ರ ಎಲ್ಲಾನು ಲೈಕ್ ಎಸ್ ಅಫ್ಕೋರ್ಸ್ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ನನಗೆ ಅನಿಸಿರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಇನ್ನು ಯಾರ್ಯಾರು ಈ ಥರದ್ದೆಲ್ಲ ಅನಾಲಿಟಿಕ್ಸಲ್ಲಿ ಹೋಗಿ ನೋಡಿವೋ, ಸೊ ಹೋಗಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಕೆಲವ್ರು ಏನು ಮಾಡಿರ್ತಾರೆ ಗೊತ್ತಾ, ಕೆಲವ್ರು ಜನಕ್ಕೆ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಕೆಲವ್ರ ಕಂಟೆಂಟ್ ಇಷ್ಟ ಆಗೋದಿಲ್ಲ. ಸೊ 5 ಫಿಂಗರ್ಸ್ ಆರ್ ನಾಟ್ ಸೇಮ್ ಅಲ್ವಾ. ಸೊ ಎಲ್ರಿಗೂ ನಾವು ಲೈಕ್ ನಮ್ಮ ವಿಡಿಯೋ ನೋಡಲೇಬೇಕು, ಕಂಟೆಂಟ್ ನಾವು ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಹೇಳೋದಕ್ಕೆ ಫೋರ್ಸ್ ಮಾಡೋದಕ್ಕಾಗಲ್ಲ. ಸೊ ಅವ್ರ ಮನಸ್ಸಿಂದ ಬರಬೇಕು, ಸೊ ಅವ್ರಿಗೂ ಇಷ್ಟ ಆಗಬೇಕು. ಸೊ ಆವಾಗಲೇ ಎಲ್ಲ ಸಬ್ಸ್ಕ್ರೈಬ್ ಮಾಡೋದು, ವ್ಯೂಸ್ ಆಗೋದು, ನೋಡೋದು, ಶೇರ್ ಮಾಡೋದು ಆಗಲಿ ಮಾಡ್ತಾರೆ. ಸೊ ಇನ್ನು ಕೆಲವ್ರು ಏನು ಮಾಡ್ತಾರೆ, ಮರ್ತೋಗಿರ್ತಾರೆ, ಹೆಂಗೆ ಸಬ್ಸ್ಕ್ರೈಬ್. ಯೂಶಲಿ ನಮ್ಮ ಮನೇಲಿ ನೋಡಿ, ನಾವೆಷ್ಟು ಟೆಕ್ನಾಲಜಿ ಎಷ್ಟು ಯೂಸ್ ಮಾಡ್ತೀವಿ, ನಮಗೆ ಎಷ್ಟು ಫ್ರೆಂಡ್ಲಿ ಆಗಿದೆ. ಸೊ ನಮ್ಮ ಮನೆಗಳಲ್ಲಿ ಹಾಗಿಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಹಂಗೆ ನೋಡ್ತಾ ಹೋಗ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಹೇಗೆ ಲೈಕ್ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅಂಥವ್ರು ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ, ಬರೀ ವೀಡಿಯೋಸ್ನ ನೋಡ್ತಾರೆ. ಸೊ ನಮ್ಮ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಇವಾಗ ರೀಸೆಂಟಾಗಿ ಬೇರೆ ಅದರಲ್ಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಗ್ತದೆ ಈ ನಡುವೆ ಬರ್ತಿರೋ ಅಪ್ಡೇಟ್ಸ್ ಎಲ್ಲಾನು ತುಂಬಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ನಮ್ಮ ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಸಬ್ಸ್ಕ್ರೈಬ್ ಅಂತ ಹೇಳಿದ ತಕ್ಷಣ ಅದು ಪಾಪಪ್ ಆಗುತ್ತೆ ಸಬ್ಸ್ಕ್ರೈಬ್ ಅಂತ, ಅದ್ರ ಮೇಲೆ ಒಂಥರ ಟಿಂಗ್ ಅಂತ ಸೌಂಡ್ ಬೇರೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಅಂತ, ಸೊ ಅದ್ರ ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿ ಥಮ್ಸ್ ಅಪ್ ಅಂತ ಒಂದು ಈ ಥರ ಕೈ ಸಿಂಬಲ್ ಇರುತ್ತೆ. ನೀವು ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡ್ಬೋದು ಆ್ಯಂಡ್ ಕಮೆಂಟ್ ಮಾಡ್ಬೋದು. ಎಸ್ ಅಫ್ಕೋರ್ಸ್ ನಾನು ಕಮೆಂಟ್ಸ್ಗೆ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಏನೆಲ್ಲ ನನಗೆ ಕಮೆಂಟ್ಸ್ ಬಂದಿದೆ, ಜೆನ್ಯೂನ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳೋ ಕಮೆಂಟ್ಸ್ಗೆಲ್ಲನೂ ನಾನು 100% ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸೊ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಿರಾ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆವಾಗ ಮಿಸ್ ಮಾಡ್ದಿರ ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಅದರ ಜೊತೆಗೆ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಬಂದು ನನ್ನ ಫಾಲೋ ಮಾಡ್ಬೋದು. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಬಂದು ನನ್ನ ಫಾಲೋ ಮಾಡ್ಬೋದು, ಅಲ್ಲಿ ಕೂಡ ಶಾರ್ಟ್ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲ ಕಡೆ ಒಂದೇ ಹೆಸರು ಕೊಟ್ಟಿರೋದು, ವಿಜಯ್ ಬನ್ನಿ ಅನುಷಾ ಅಂತ. ನಾನು ಎಲ್ಲೂ ಏನೂ ಚೇಂಜ್ ಮಾಡಿಲ್ಲ, ಬಿಕಾಸ್ ನನಗೂ ಕನ್ಫ್ಯೂಸ್ ಆಗಬಾರ್ದು, ನನ್ನ ವ್ಯೂವರ್ಸ್ಗೂ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಎಲ್ಲ ಕಡೆ ಒಂದೇ ಹೆಸರೇ ಕೊಟ್ಟಿರೋದು. ಸೊ ಹೋಗಿ ಒಂದ್ಸತಿ ನನ್ನ ಪ್ರೊಫೈಲ್ ನೋಡಿ, ನಿಮಗೆಲ್ಲನೂ 100% ಇಷ್ಟ ಆಗುತ್ತೆ ನನ್ನ ಶಾರ್ಟ್ ವೀಡಿಯೋಸ್ ಎಲ್ಲನೂ. ಆ್ಯಂಡ್ ಸೇಮೇ ನಾನು ಶಾರ್ಟ್ಸಲ್ಲೂ ಕೂಡ ಹಾಕ್ತಾಯಿದ್ದೀನಿ, ನನ್ನ ಆ್ಯಕ್ಟಿಂಗ್ ವೀಡಿಯೋಸ್ ಆಗಿರ್ಬೋದು, ಲಿಪ್ಸಿಂಗ್ ವೀಡಿಯೋಸ್ ಆಗಿರ್ಬೋದು, ಡ್ಯಾನ್ಸ್ ವೀಡಿಯೋಸ್ ಆಗಿರ್ಬೋದು, ಇದನ್ನೆಲ್ಲನೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ಥರ ನೀವು ನನಗೆ ಸಜೆಷನ್ ವೀಡಿಯೋಸು ಕೊಡ್ಬೋದು. ಸೊ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಖಂಡಿತವಾಗ್ಲೂ ಮಾಡೋ ಥರ ಇದ್ದರೆ ವಿಡಿಯೋ ಖಂಡಿತವಾಗ್ಲೂ ನನ್ನ ಸಜೆಷನ್ನ ಕೂಡ ಐ ಆಮ್ ಓಪನ್ ಟು ಸಜೆಷನ್ಸ್ ತೊಗೊಳ್ತೀನಿ, ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸೊ ಈ ಮುಖಾಂತರ ನಿಮಗೆಲ್ಲ ಕೇಳ್ಕೊಳ್ಳೋದು ನಾನು ಇಷ್ಟೇ. ಸೊ ಏನು 70% ಇದೆ ಅಷ್ಟು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಸೊ ನಾನು ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತೀನಿ. ಆ್ಯಂಡ್ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, 4 hours ವಾಚ್ ಕೂಡ ನಾನು ಬೇಗ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ 70% ಇರೋದು ಕೂಡ ರೆಡ್ಯೂಸ್ ಆಗಿ ಇನ್ನು ಚೆನ್ನಾಗಿ ಖುಷಿ ಆಗುತ್ತೆ ಡ್ಯಾಶ್ ಬೋರ್ಡ್ ನೋಡೋದಕ್ಕೇ. ಸೊ ಅಷ್ಟೇ. ಸೊ ಈ ಮುಖಾಂತರ ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಟ್ಟೆ. ಲೈಕ್ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಈ ವಿಡಿಯೋ ಮಾಡಬೇಕು ನಾನು, ಹೇಗಿರುತ್ತೆ, ನಾನು ಸ್ವಲ್ಪ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡಬೇಕು. ಸೊ ಸುಮ್ಮನೆ ಆದರೂ ಎಲ್ಲ ಫೇಕ್ ಇನ್ಫಾರ್ಮೇಷನ್ ಎಲ್ಲ ಕೊಡಬಾರ್ದು ಅಂತ ಹೇಳಿ. ಸೊ ನಾನು ಕೂತ್ಕೊಂಡು ನೋಡಿ ಹೇಗೆ ವರ್ಕ್ ಆಗ್ತಿದೆ, ಇದು ಹೇಗೆ ಅಂತೆಲ್ಲ ನೋಡಿ ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ 70% ಇರೋದನ್ನ ಸ್ವಲ್ಪ ಕಡಿಮೆ ಮಾಡಿಸಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ತುಂಬ ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನನ್ನ 100% ಎಫರ್ಟ್ ಅಂತೂ ಇದ್ದೇ ಇರುತ್ತೆ ನನ್ನ ಚಾನಲಲ್ಲಿ ಯಾವಾಗ್ಲೂ. ಸೊ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ಆಚೆ ಕಡೆ ಎಲ್ಲಾದರೂ ಹೋದಾಗೂ ಕೂಡ ನಾನು
ವಿಡಿಯೋಸ್ನ ಕವರ್ ಮಾಡ್ತೀನಿ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಡಿಫ್ರೆಂಟ್ ಆಗಿದ್ದರೆ ಆ್ಯಂಡ್ ಡಿಫ್ರೆಂಟಾಗಿ ಏನಾದ್ರು ಅನ್ನಿಸಿದ್ರೆ ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಸೊ ಖಂಡಿತವಾಗ್ಲೂ ಆ ಥರ ವೀಡಿಯೋಸ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಸೊ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇರೋದು ಈ ವಿಡಿಯೋಲಿ. ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಫೈನ್. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.